ನಮಸ್ಕಾರಗಳು ಸ್ನೇಹಿತರೆ, ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಅಂದರೆ ಮನಸ್ಸಿನ ವೇಗಕ್ಕಿಂತ ವೇಗವಾದ ಇಂದ್ರಿಯ ನಿಗ್ರಹವುಳ್ಳ, ಬುದ್ಧಿವಂತರಲ್ಲಿ ವರಿಷ್ಠನಾದ, ವಾಯುಪುತ್ರನಾದ, ವಾನರ ಸೇನೆಗೆ ಮುಖ್ಯಸ್ಥನಾದ ಶ್ರೀರಾಮದೂತನಾದ ಹನುಮಂತನನ್ನು ಶರಣು ಹೋಗುತ್ತೇನೆ ಎಂದು. ಹನುಮನ ಪೂಜೆಗೆ ಶನಿವಾರವೇ ಶ್ರೇಷ್ಠ. ಹೌದು, ಹನುಮಂತನ ಪೂಜೆಗೆ ಶನಿವಾರ ಬಹಳ ಪ್ರಶಸ್ತವಾಗಿದೆ. ಹನುಮನನ್ನು ಪೂಜಿಸುವುದರಿಂದ ಶನಿ ದೋಷ ಸಾತಿ ದೋಷ ಪರಿಹಾರವಾಗುತ್ತದೆ. ಹನುಮನನ್ನು ಶನಿವಾರ ಪೂಜಿಸುವುದರ ಹಿಂದೆ ಹನುಮ ಮತ್ತು ಶನಿದೇವರ ನಡುವೆ ನಡೆದ ಒಂದು ಘಟನೆ ಇದೆ. ಶನಿದೇವನು ತನ್ನನ್ನು ತಾನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಿದ್ದನು ಮತ್ತು ಅವನು ತನ್ನಲ್ಲಿ ಬಹಳಷ್ಟು ಅಹಂಕಾರವನ್ನು ಹೊಂದಿದ್ದನು. ಸೂರ್ಯಪುತ್ರ ಶನಿದೇವನು ತನ್ನ ಶಕ್ತಿಯ ಬಲದಿಂದ, ಅಹಂಕಾರದಿಂದ ಒಮ್ಮೆ ಜನರಿಗೆ ತೊಂದರೆ ನೀಡಲು ಪ್ರಾರಂಭಿಸುತ್ತಾನೆ. ಆಗ ಆ ಗ್ರಾಮದ ಜನರು ಶನಿಗೆ ನೀರನ್ನು ಕುಡಿಯಲು ಬಿಡುವುದಿಲ್ಲ. ಗ್ರಾಮಸ್ಥರೆಲ್ಲರೂ ಶನಿದೇವನನ್ನು ಸುತ್ತುವರಿದು ಕೊಲ್ಲಲು ಪ್ರಯತ್ನಿಸಿದಾಗ ಅವನ ಭಕ್ತನಾದ ಹನುಮಂತನು ಅವನನ್ನು ರಕ್ಷಿಸಿ ಮನೆಗೆ ಹೋಗುವಂತೆ ಬುದ್ಧಿಮಾತನ್ನು ಹೇಳುತ್ತಾನೆ. ಆದರೆ ಶನಿಯು ಅದನ್ನು ಕೇಳದೆ ಹನುಮಂತನ ಮೇಲೆ ಜಗಳವಾಡಲು ಪ್ರಾರಂಭಿಸುತ್ತಾನೆ. ನಂತರ ಇಬ್ಬರ ನಡುವೆ ಗದಾಯುದ್ಧ ನಡೆಯುತ್ತದೆ. ನಂತರ ಆಂಜನೇಯನು ಶನಿಯನ್ನು ತನ್ನ ಬಾಲದಲ್ಲಿ ಸುತ್ತಿಕೊಂಡು ಶನಿಯ ತಂದೆಯ ಬಳಿಗೆ ಕರೆದುಕೊಂಡು ಹೋಗಿಬಿಡುತ್ತಾನೆ. ಶನಿದೇವನು ಹನುಮಂತನ ಶಕ್ತಿ ಮತ್ತು ಪರಾಕ್ರಮದ ಹೊಗಳಿಕೆಯನ್ನು ಕೇಳಿದಾಗ ಅವನು ಹನುಮಂತನೊಂದಿಗೆ ಹೋರಾಡಲು ಹೊರಟನು. ಆದರೆ ಆ ಸಮಯದಲ್ಲಿ ಹನುಮಂತನು ಭಗವಾನ್ ಶ್ರೀರಾಮನ ಜಪದಲ್ಲಿ ಮಗ್ನನಾಗಿದ್ದನು. ಆಗ ಶನಿದೇವನು ತನ್ನ ಶಕ್ತಿಯ ಗರ್ವದಿಂದ ನುಗ್ಗಿ ಬಂದು ಹನುಮಂತನ ರಾಮಭಕ್ತಿಗೆ ಭಂಗ ತಂದನು ಮತ್ತು ಯುದ್ಧಕ್ಕೆ ಸವಾಲು ಹಾಕಿದನು. ಕೊನೆಗೆ ಹನುಮಂತನು ಶನಿದೇವನನ್ನು ತನ್ನ ಬಾಲದಲ್ಲಿ ಕಟ್ಟಿ ತನ್ನಷ್ಟಕ್ಕೆ ರಾಮಜಪದಲ್ಲಿ ನಿರತನಾದನು. ಶನಿದೇವನು ಬಹಳಷ್ಟು ಪ್ರಾರ್ಥಿಸಿದನು. ನಂತರ ಅವನು ಶನಿದೇವನನ್ನು ಮುಕ್ತಗೊಳಿಸಿದನು. ಶನಿದೇವನಿಗೆ ಆದ ಗಾಯವನ್ನು ಸಾಸಿವೆ ಎಣ್ಣೆಯನ್ನು ಹಚ್ಚುವ ಮೂಲಕ ನಿವಾರಿಸಿದನು. ಇದರಿಂದ ಸಂತಸಗೊಂಡ ಶನಿದೇವನು ಹನುಮಂತನನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿದನು. ಅಂದಿನಿಂದ ಶನಿಗೆ ಪ್ರಿಯವಾದ ಶನಿವಾರದಂದು ಹನುಮಂತನ ಪೂಜೆಗೆ ವಿಶೇಷ ಮಹತ್ವ ದೊರೆಯಿತು. ಹನುಮನ ಪರಾಕ್ರಮ. ಹನುಮಂತ ದೇವರ ಪರಾಕ್ರಮ ವರ್ಣನೆಯನ್ನು ವಾಯುದೇವರ ಅವತಾರವಾದ ಶ್ರೀ ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಸುಂದರಕಾಂಡ ಕಥಾ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಹನುಮಂತ ದೇವರ ರಾಮ ಕಾರ್ಯವನ್ನು ವೈಶಿಷ್ಟ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಹನುಮಂತನ ಚಿಂತನಾ ಶಕ್ತಿ, ಸಮುದ್ರೋಲ್ಲಂಘನ, ಮಧ್ಯದಲ್ಲಿ ಬಂದ ಅಡೆತಡೆಗಳನ್ನು ನಿವಾರಿಸಿಕೊಂಡ ವೈಖರಿ, ಲಂಕಾದ್ವಾರದಲ್ಲಿ ಲಂಕಿಣಿಯ ನಿಗ್ರಹ, ಸೀತೆಯ ಭೇಟಿ, ಅಶೋಕವನ ಧ್ವಂಸ, ರಾವಣನ ಸೈನ್ಯ ನಾಶ, ಕೊನೆಗೆ ಇಂದ್ರಜಿತುವಿನ ಬ್ರಹ್ಮಾಸ್ತ್ರವನ್ನು ಗೌರವಿಸಿ ಬಂಧಿತನಾದ ಹನುಮಂತ ರಾವಣನ ಮುಂದೆ ತನ್ನ ವೀರಾವೇಶ ತೋರಿಸಿ ಕೊಲ್ಲಲು ಹೊರಟ ರಾವಣನಿಗೆ ಅದು ಅಸಾಧ್ಯ ಎಂದು ಮನವರಿಕೆಯಾಗಿ ಹನುಮನ ಬಾಲಕ್ಕೆ ಬೆಂಕಿ ಹಚ್ಚಲು ಇಡೀ ಲಂಕೆಯನ್ನೇ ದಹಿಸಿದ ಹನುಮಂತ. ಲಂಕೆಯಿಂದ ಕಿಷ್ಕಿಂಧೆಗೆ ಹಿಂದಿರುಗಿದ ಹನುಮ ಸೀತೆಯನ್ನು ಭೇಟಿಯಾದ ಕುರುಹನ್ನು ರಾಮನಿಗೆ ತೋರಿಸಿ ನಂತರ ರಾಮಚಂದ್ರನ ಆದೇಶದಂತೆ ಲಂಕೆಗೆ ಸೇತುವೆಯನ್ನು ಕಟ್ಟಿ ರಾವಣ ಅರ್ಧಕ್ಕೂ ಹೆಚ್ಚು ಸೈನ್ಯವನ್ನು ಸದೆಬಡಿಯುತ್ತಾನೆ. ರಾಮಚಂದ್ರ ಅಯೋಧ್ಯೆಗೆ ಮರಳಿದ ನಂತರ ಹನುಮಂತನ ಸೇವೆಯನ್ನು ಹಾಡಿ ಹೊಗಳಿ ಅವನಿಗೆ ಏನು ಕೊಟ್ಟರೂ ಸಾಲದು ಎಂದು ಹೇಳಿ ತನ್ನ ಲೋಕವನ್ನೇ ನೀಡುತ್ತಾನೆ. ಧನ್ಯವಾದಗಳು. ಇದೇ ರೀತಿ ಮುಂದಿನ ವಿಡಿಯೋ ಬೇಕಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.